ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಿಲ್ಟರ್ ಗಳನ್ನ ಬಳಸಿಕೊಂಡು ಯಾವ ರೀತಿಯಲ್ಲಿ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ ಗಳನ್ನ ಸ್ಕ್ಯಾನ್ ಮಾಡಬಹುದು ಅದನ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಕ್ಯಾನಿಂಗ್ ಅನ್ನ ಮಾಡೋದಕ್ಕೆ ನಾವು ಟಿಕರ್ ಟೇಪ್ ಆಪ್ ಅನ್ನ ಬಳಕೆ ಮಾಡಬೇಕಾಗುತ್ತೆ. ಟಿಕರ್ ಟೇಪ್ ಅಲ್ಲಿ ನಿಮಗೆ ಸ್ಟಾಕ್ ರಿಲೇಟೆಡ್, ETF ರಿಲೇಟೆಡ್, ಮ್ಯೂಚುವಲ್ ಫಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ರೀತಿಯಲ್ಲಿ ನಾವು ಸ್ಟಾಕ್ ಗಳನ್ನ ಸ್ಕ್ಯಾನ್ ಮಾಡಬಹುದು ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾವಿಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಮ ಜಿಮೇಲ್ ಅಕೌಂಟ್ ಅನ್ನ ಬಳಸಿಕೊಂಡು ನೀವು ಲಾಗಿನ್ ಮಾಡ್ಕೋಬಹುದು. ಹಾಗೆ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಹೊಂದಿದ್ರೆ 10ಕ್ಕೂ ಹೆಚ್ಚಿನ ಬ್ರೋಕರೇಜ್ ಸಪೋರ್ಟ್ ಇಲ್ಲಿ ಇರುತ್ತೆ. ಝೀರೋದಾ, ಗ್ರೋ, ಅಪ್ಸ್ಟಾಕ್, ಏಂಜಲ್ ಒನ್, ಸೊ ಈ ರೀತಿಯಲ್ಲಿ 10ಕ್ಕೂ ಹೆಚ್ಚಿನ ಬ್ರೋಕರೇಜ್ ಗಳ ಸಪೋರ್ಟ್ ಇರುತ್ತೆ. ಈ ಬ್ರೋಕರೇಜ್ ಅಕೌಂಟ್ ಗಳನ್ನ ಬಳಸಿಕೊಂಡು ಕೂಡ ನೀವು ಲಾಗಿನ್ ಮಾಡ್ಕೋಬಹುದಾಗುತ್ತೆ. ಟಿಕರ್ ಟೇಪ್ ನ ವೆಬ್ ಅಪ್ಲಿಕೇಶನ್ ಅವೈಲೇಬಲ್ ಇದೆ. ಅದೇ ರೀತಿಯಲ್ಲಿ ನಿಮಗೆ ಆಪ್ ಸ್ಟೋರ್ ನಲ್ಲಿ ಆಪ್ ಕೂಡ ಅವೈಲೇಬಲ್ ಇರುತ್ತೆ. ಅದರ ಲಿಂಕ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಂಟರ್ಫೇಸ್ ನಿಮಗೆ ಸಿಮಿಲರ್ ಆಗಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಸ್ಟಾಕ್ ಸ್ಕ್ರೀನರ್ ಅನ್ನುವಂತ ಒಂದು ಆಪ್ಷನ್ ಅವೈಲೇಬಲ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ 4512 ಸ್ಟಾಕ್ ಗಳು ಲಿಸ್ಟ್ ಆಗಿರೋದು ಕಾಣಿಸುತ್ತೆ. ಎಲ್ಲಾ ಸ್ಟಾಕ್ ಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವೆಬ್ಸೈಟ್ ನಿಂದ ನೀವು ಪಡ್ಕೋಬಹುದಾಗುತ್ತೆ. ಹಾಗೇನೆ ಇಲ್ಲಿ ನಿಮಗೆ ಸ್ಟಾಕ್ ಯೂನಿವರ್ಸ್ ಅನ್ನುವಂತ ಒಂದು ಆಪ್ಷನ್ ಅವೈಲೇಬಲ್ ಇದೆ. ಇಲ್ಲಿ ನೀವು ನಿಫ್ಟಿ 50, ನಿಫ್ಟಿ 100, ನಿಫ್ಟಿ 500 ಈ ರೀತಿಯಲ್ಲಿ ಸ್ಟಾಕ್ ಗಳನ್ನ ಫಿಲ್ಟರ್ ಮಾಡ್ಕೋಬಹುದಾಗುತ್ತೆ. ಸೊ ನಾನು ಇಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಗೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ತಿರೋದ್ರಿಂದ ಸೊ ಈ ಒಂದು ಫಿಲ್ಟರ್ ಗಳನ್ನ ಸೆಲೆಕ್ಟ್ ಮಾಡ್ತಿಲ್ಲ. ಸೆಕ್ಟರ್ ವೈಸ್ ಕೂಡ ನೀವು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಮಾರ್ಕೆಟ್ ಕ್ಯಾಪ್ ನ ಆಧಾರದ ಮೇಲೆ ಕೂಡ ನೀವು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಮಗೆ ಟಾಪ್ ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡೋದಕ್ಕೆ ಸಿಗ್ತದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಅದಾದ್ಮೇಲೆ ನಮಗೆ TCS ನೋಡೋದಕ್ಕೆ ಸಿಗುತ್ತೆ. ಸೊ ಆ ರೀತಿಯಲ್ಲಿ ನಮಗೆ ಮಾರ್ಕೆಟ್ ಕ್ಯಾಪ್ ನ ಆಧಾರದ ಮೇಲೆ ಕೂಡ ಫಿಲ್ಟರಿಂಗ್ ಅವೈಲೇಬಲ್ ಇರುತ್ತೆ. ಸೊ ನಾನು ಇಲ್ಲಿ ಫಿಲ್ಟರ್ ನ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಅಟ್ ಲೀಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ 1000 ಕೋಟಿಗೂ ಹೆಚ್ಚಿನ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿಯನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಕ್ಯಾಪ್ ಏನಿದೆ ಅದು ರಿಲಯನ್ಸ್ ನ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ಸೊ ಅದನ್ನ ನಾನು ಯಾವುದೇ ರೀತಿಯಲ್ಲಿ ಇಲ್ಲಿ ಚೇಂಜ್ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ನಮಗೆ ಕ್ಲೋಸಿಂಗ್ ಪ್ರೈಸ್ ನ ಆಪ್ಷನ್ ಅವೈಲೇಬಲ್ ಇದೆ. ಸೊ ಇದನ್ನ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನಿಮ್ಗೆ ಆ ಫಿಲ್ಟರ್ ಬೇಡ ಅಂದಾಗ ಅದನ್ನ ರಿಮೂವ್ ಕೂಡ ಮಾಡ್ಕೋಬಹುದಾಗುತ್ತೆ. ನೆಕ್ಸ್ಟ್ ನಮಗೆ ಪಿ ರೇಷಿಯೋ ಆಪ್ಷನ್ ಇಲ್ಲಿ ಅವೈಲೇಬಲ್ ಇದೆ. ಸೊ ನಾವು ಯಾವುದೇ ಒಂದು ಕಂಪನಿಯಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಅಂದಾಗ ಆ ಕಂಪನಿಯ ಪಿ ನೆಗೆಟಿವ್ ನಲ್ಲಿ ಇರಬಾರ್ದು. ಸೊ ನಾನು ಅದನ್ನ 0ಗೆ ಸೆಟ್ ಮಾಡ್ತಿದ್ದೀನಿ. ಹಾಗೆ ಮ್ಯಾಕ್ಸಿಮಮ್ ಪಿ ಏನಿದೆ ಸೊ ಈ ಮ್ಯಾಕ್ಸಿಮಮ್ ಪಿ ಅನ್ನ ನಾವು 40ಕ್ಕೆ ಸೆಟ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಒಂದು ಫಿಲ್ಟರ್ ಅನ್ನ ಹಾಕಿದಾಗ ನಿಮ್ಗೆ 610 ಸ್ಟಾಕ್ ಗಳು ಲಿಸ್ಟ್ ಆಗೋದು ಕಾಣಿಸುತ್ತೆ. ಅದೇ ರೀತಿಯಲ್ಲಿ ನಾವು ಕೆಲವೊಂದಿಷ್ಟು ಫಿಲ್ಟರ್ ಗಳನ್ನ ಮ್ಯಾನ್ಯುಯಲ್ ಆಗಿ ಆಡ್ ಮಾಡ್ಕೋಬಹುದಾಗುತ್ತೆ. ಸೊ ನಾನಿಲ್ಲಿ ಗ್ರೋತ್ ಸೆಗ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಫಿಲ್ಟರ್ ಗಳನ್ನ ಆಡ್ ಮಾಡ್ಕೋತೀನಿ. 1 ಇಯರ್ ಫಾರ್ವರ್ಡ್ EPS ಅಂದ್ರೆ ಮುಂದಿನ 1 ವರ್ಷದಲ್ಲಿ ಕಂಪನಿ ಯಾವ ರೀತಿಯಲ್ಲಿ ಪ್ರಾಫಿಟ್ಸ್ ಅನ್ನ ಮಾಡುತ್ತೆ, ಹಾಗೆ ಕಂಪನಿ ಕಳೆದ 5 ವರ್ಷಗಳಲ್ಲಿ ಯಾವ ರೀತಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದೆ ಅದನ್ನ ಕೂಡ ನಾವು ಫಿಲ್ಟರ್ ಮಾಡ್ಕೋಬಹುದಾಗುತ್ತೆ. ಸೊ ಈ 2 ಫಿಲ್ಟರ್ ಗಳನ್ನ ನಾನು ಇಲ್ಲಿ ಬಳಸ್ಕೊತಾ ಇದ್ದೀನಿ. ಅದೇ ರೀತಿಯಲ್ಲಿ ನೀವು ಕಳೆದ 5 ವರ್ಷಗಳ ರೆವೆನ್ಯೂ ಗ್ರೋತ್, ಡಿವಿಡೆಂಡ್ ಗ್ರೋತ್, ಕ್ಯಾಶ್ ಫ್ಲೋ ಗ್ರೋತ್ ಎಲ್ಲವನ್ನು ಕೂಡ ಫಿಲ್ಟರ್ ನ ಸಹಾಯದಿಂದ ಫಿಲ್ಟರ್ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ 2 ಫಿಲ್ಟರ್ ನ ಆಡ್ ಮಾಡ್ಕೊಂಡಿದ್ದೀನಿ. 1 ಇಯರ್ ಫಾರ್ವರ್ಡ್ EPS ಗ್ರೋತ್ ಪರ್ಸೆಂಟೇಜ್ ಏನಿದೆ ಇದು ಕೂಡ ಅಷ್ಟೇ ನೆಗೆಟಿವ್ ನಲ್ಲಿ ಇರಬಾರ್ದು. ಸೊ ನಾನು ಇದನ್ನ 0 ಇಂದ ಮ್ಯಾಕ್ಸಿಮಮ್ ಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಮಗೆ 237 ಸ್ಟಾಕ್ ಗಳು ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ಕಳೆದ 5 ವರ್ಷದಲ್ಲಿ ಕಂಪನಿ ನೆಗೆಟಿವ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿರಬಾರ್ದು, ಅಂದ್ರೆ ಅವರ ಪ್ರಾಫಿಟ್ ಫಾಲ್ ಆಗಿರಬಾರ್ದು. ಸೊ ಇದನ್ನ ಕೂಡ ನಾನು 0ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನೀವು ಅಬ್ಸರ್ವ್ ಮಾಡಬಹುದು 192 ರಿಸಲ್ಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕೆಲವೊಂದಿಷ್ಟು ಫಿಲ್ಟರ್ ಗಳನ್ನ ಆಡ್ ಮಾಡ್ಕೊಳ್ಳೋಣ. ಪ್ರೈಸ್ ಅಂಡ್ ವಾಲ್ಯೂಮ್, ಫ್ಯೂಚರ್ ಅಂಡ್ ಆಪ್ಷನ್ಸ್, ಟೆಕ್ನಿಕಲ್ ಇಂಡಿಕೇಟರ್ಸ್. ಸೊ ಈ 3 ಫಿಲ್ಟರ್ಸ್ ಏನಿದೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡುವಾಗ ನಾವು ಬಳಸುವಂತ ಫಿಲ್ಟರ್ಸ್ ಆಗಿರುತ್ತೆ. ಸೊ ಶಾರ್ಟ್ ಟರ್ಮ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಈ ಫಿಲ್ಟರ್ಸ್ ಗಳನ್ನ ನಾವು ಬಳಕೆ ಮಾಡ್ತೀವಿ. ಅದರ ಬಗ್ಗೆ ನಾನು ಸೆಪರೇಟ್ ವಿಡಿಯೋನ ಮಾಡ್ತೀನಿ. ಯಾವ ರೀತಿಯಲ್ಲಿ ನಾವು ಸ್ಟಾಕ್ ಸ್ಕ್ರೀನರ್ ಅನ್ನ ಬಳಸಿಕೊಂಡು ಸ್ವಿಂಗ್ ಟ್ರೇಡಿಂಗ್ ಹಾಗೆ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡಬಹುದು, ಅದಕ್ಕೆ ಯಾವ ರೀತಿಯಲ್ಲಿ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡೋದು ಅದರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋನ ನಾನು ಮಾಡ್ತೀನಿ. ಸೊ ಇಲ್ಲಿ ನಾವು ಪ್ರಾಫಿಟಬಿಲಿಟಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಮೇಜರ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ROCE ಮತ್ತೆ ROE. ಸೊ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಈಕ್ವಿಟಿ ಮೇಜರ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಈ 2 ಆಪ್ಷನ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋನ ನಾನು ಮಾಡಿದಾಗ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೆ ಯಾವುದೇ ಒಂದು ಕಂಪನಿ 15ರ ROE ಮತ್ತೆ ROCE ಅನ್ನ ಜನರೇಟ್ ಮಾಡಿ ಕೊಟ್ಟಿದ್ರೆ ಅದು ಒಳ್ಳೆ ಒಂದು ಕಂಪನಿ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಗೆ. ಸೊ ನಾನು ROE ಮತ್ತೆ ROCE ಎರಡನ್ನು ಕೂಡ ಮಿನಿಮಮ್ 15% ಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ನಾವೇನು ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಮಿನಿಮಮ್ ವ್ಯಾಲ್ಯೂ ಅನ್ನ ನಾವು ಸೆಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಫಿಲ್ಟರ್ ಅನ್ನ ಅಪ್ಲೈ ಮಾಡಿದ್ಮೇಲೆ 103 ಕಂಪನಿಗಳು ಶಾರ್ಟ್ ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಕೆಲವೊಂದಿಷ್ಟು ಫಿಲ್ಟರ್ ಗಳನ್ನ ನಾವು ಇನ್ನೂ ಆಡ್ ಮಾಡ್ಕೊಳ್ಳೋಣ. ಮೇಜರ್ ಆಗಿ ಫೈನಾನ್ಷಿಯಲ್ ರೇಷಿಯೋ. ಸೊ ಇಲ್ಲಿ ತುಂಬಾನೇ ಆಪ್ಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಇಲ್ಲಿ ನಾನು ಮೇಜರ್ ಆಗಿ ಡೆಬ್ಟ್ ಟು ಈಕ್ವಿಟಿಯನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಕಂಪನಿಯ ಮೇಲೆ ಎಷ್ಟು ಸಾಲ ಇದೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಡೆಬ್ಟ್ ಟು ಈಕ್ವಿಟಿ ರೇಷಿಯೋನ ನಾನು ಲೋ ಅಂತ ಸೆಟ್ ಮಾಡ್ಕೋತೀನಿ.
ಸೊ ಈಗ ನಿಮ್ಗೆ 62 ಕಂಪನಿಗಳು ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಇದಾದ್ಮೇಲೆ ವ್ಯಾಲ್ಯೂಯೇಷನ್ ಆಪ್ಷನ್ ಅವೈಲೇಬಲ್ ಇರುತ್ತೆ. ಆಲ್ರೆಡಿ ಪಿ ರೇಷಿಯೋನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದೇ ರೀತಿಯಲ್ಲಿ ಡಿವಿಡೆಂಡ್ ಈಲ್ಡ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಕ್ಟರ್ ವೈಸ್ ಪಿ ಎಷ್ಟಿದೆ, ಸೆಕ್ಟರ್ ವೈಸ್ ಪಿ ಬಿ ಎಷ್ಟಿದೆ ಅದೆಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಜಸ್ಟ್ ಇಲ್ಲಿ ಪಿ ರೇಷಿಯೋನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅಂಡ್ ಕ್ಯಾಶ್ ಫ್ಲೋ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಪಾಸಿಟಿವ್ ಕ್ಯಾಶ್ ಫ್ಲೋ ಹೊಂದಿರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಆಗ ನಾವು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಅವರ ಅಸೆಟ್ಸ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ ನಾವು ಫಿಲ್ಟರ್ ಮಾಡ್ಬೇಕಂದ್ರೆ ಆಗ ಕೂಡ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಸೆಗ್ಮೆಂಟ್ ನಿಂದ ಯಾವುದೇ ಒಂದು ಫಿಲ್ಟರ್ ಅನ್ನು ನಾನು ಸೆಲೆಕ್ಟ್ ಮಾಡ್ತಿಲ್ಲ. ಸೊ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಇಯರ್ ನಲ್ಲಿ ಕಂಪನಿಗಳು ಪಾಸಿಟಿವ್ ಕ್ಯಾಶ್ ಫ್ಲೋ ನ ಹೊಂದಿರ್ತಾರೆ, ಕೆಲವೊಂದಿಷ್ಟು ಕ್ವಾರ್ಟರ್ ಗಳಲ್ಲಿ ನೆಗೆಟಿವ್ ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ರೀಸನ್ ಇಂದ ಆ ಬೇಸಿಸ್ ಮೇಲೆ ನಾವು ಫಿಲ್ಟರ್ ಮಾಡ್ತಿಲ್ಲ. ಹಾಗೆ ಅನಲಿಸ್ಟ್ ರೇಟಿಂಗ್, ಸೊ ಎಷ್ಟು ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಫಿಲ್ಟರ್ ಅನ್ನ ಕೂಡ ನಾವು ಆಡ್ ಮಾಡ್ಕೋಬಹುದು. ಸೊ ಅಟ್ ಲೀಸ್ಟ್ 30% ಅನಲಿಸ್ಟ್ ಗಳು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ರೆ ಆ ಒಂದು ಸ್ಟಾಕ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ಗ್ರೋತ್ ಅನ್ನ ಮಾಡಬಹುದು. ಸೊ ಆ ಫಿಲ್ಟರ್ ಅನ್ನ ಅಪ್ಲೈ ಮಾಡಿದೀವಿ. ಸೊ ಇಲ್ಲಿ ನಮಗೆ 60 ಸ್ಟಾಕ್ ಗಳು ಲಿಸ್ಟ್ ಆಗ್ತಿರೋದು ಕಾಣಿಸ್ತಿದೆ. ಅದಾದ್ಮೇಲೆ ಓನರ್ಶಿಪ್ ಅನ್ನುವಂತ ಟ್ಯಾಬ್ ಅವೈಲೇಬಲ್ ಇದೆ. ಇಲ್ಲಿ ನೀವು FII ಹೋಲ್ಡಿಂಗ್, DII ಹೋಲ್ಡಿಂಗ್ ಅದರ ಮೇಲೆ ಫಿಲ್ಟರ್ ನ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ ನಾನು ಪ್ಲೆಡ್ಜ್ ಪ್ರಮೋಟರ್ ಹೋಲ್ಡಿಂಗ್ ಫಿಲ್ಟರ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪ್ರಮೋಟರ್ ಗಳು ಏನಾದ್ರೂ ಶೇರ್ ಗಳನ್ನ ಪ್ಲೆಡ್ಜ್ ಮಾಡಿದ್ರೆ ಆ ಒಂದು ಕಂಪನಿಯ ಫಂಡಮೆಂಟಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಅದಕ್ಕೆ ಪ್ಲೆಡ್ಜ್ ಪ್ರಮೋಟರ್ ಹೋಲ್ಡಿಂಗ್ ಫಿಲ್ಟರ್ ನ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಫಿಲ್ಟರ್ ಕೂಡ ಅವೈಲೇಬಲ್ ಇದೆ. ಸೊ ಇದನ್ನ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಪ್ರಮೋಟರ್ ಪ್ಲೆಡ್ಜಿಂಗ್ ಏನಿದೆ ಅದನ್ನ ನಾನು ಲೋಗೆ ಸೆಟ್ ಮಾಡ್ಕೋತೀನಿ. ಅಂದ್ರೆ ಯಾವುದೇ ರೀತಿಯ ಪ್ರಮೋಟರ್ ಪ್ಲೆಡ್ಜಿಂಗ್ ಇರಬಾರ್ದು ಸ್ಟಾಕ್ ನಲ್ಲಿ. ಸೊ ಈಗ ನಮಗೆ 55 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಪ್ರಮೋಟರ್ ಹೋಲ್ಡಿಂಗ್ ಅನ್ನ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಸೊ ನಿಮ್ಗೆ 50% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ಇರಬೇಕು ಕಂಪನಿಯಲ್ಲಿ ಅಂತ ಅನ್ಸಿದ್ರೆ ಆಗ ನೀವು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಆಗ ನಿಮ್ಗೆ 41 ಸ್ಟಾಕ್ ಗಳು ಲಿಸ್ಟ್ ಆಗೋದು ಕಾಣಿಸುತ್ತೆ. ಸೊ ತುಂಬಾನೇ ಕಂಪನಿಗಳಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಆ ಒಂದು ರೀಸನ್ ಇಂದ ಈ ಫಿಲ್ಟರ್ ಅನ್ನು ನಾನು 0 ಗೆ ಸೆಟ್ ಮಾಡ್ಕೋತಾ ಇದ್ದೀನಿ. ಸೊ ಪ್ರಮೋಟರ್ ಹೋಲ್ಡಿಂಗ್ ಇರಲೇಬೇಕು ಅನ್ನೋದು ಕಂಪಲ್ಸರಿ ಒಂದು ಫಿಲ್ಟರ್ ಆಗಿರೋದಿಲ್ಲ. ಅದಕ್ಕೆ ನಾನು ಪ್ರಮೋಟರ್ ಹೋಲ್ಡಿಂಗ್ ಪರ್ಸೆಂಟೇಜ್ ಅನ್ನ ಸೆಲೆಕ್ಟ್ ಮಾಡ್ತಿಲ್ಲ. ಹಾಗೆ ನೆಕ್ಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಿಮಗೆ ತುಂಬಾನೇ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಎಬಿಟಾ ಮಾರ್ಜಿನ್ಸ್ ಆಗಿರ್ಬೋದು, ಕಂಪನಿಯ ಪ್ರಾಫಿಟಬಿಲಿಟಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿರ್ಬೋದು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಲ್ಲ ಒಂದು ಆಪ್ಷನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಟೋಟಲ್ ರೆವೆನ್ಯೂಸ್ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಕೂಡ ನೀವು ಆಡ್ ಮಾಡ್ಕೋಬಹುದಾಗುತ್ತೆ. ಎಬಿಟಾ ಮಾರ್ಜಿನ್ಸ್, ಹೈಯರ್ ಮಾರ್ಜಿನ್ಸ್ ಇರುವಂತಹ ಒಂದು ಕಂಪನಿಗಳನ್ನ ಸೆಲೆಕ್ಟ್ ಮಾಡಿದಾಗ 55 ಸ್ಟಾಕ್ ಗಳು ಲಿಸ್ಟ್ ಆಗೋದು ಕಾಣಿಸುತ್ತೆ. ಹಾಗೇನೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಅಷ್ಟೇ ಹೈಯರ್ ಪ್ರಾಫಿಟ್ಸ್ ಹೊಂದಿರುವಂತಹ ಕಂಪನಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ಆಗ ಕೂಡ ನಮಗೆ 55 ರಿಸಲ್ಟ್ಸ್ ಗಳು ನೋಡೋದಕ್ಕೆ ಸಿಗ್ತದೆ. ಈ ಇಷ್ಟು ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಹಾಗೆ ಟೋಟಲ್ ರೆವೆನ್ಯೂ ಕೂಡ ಅಷ್ಟೇ ಹೈಯರ್ ರೆವೆನ್ಯೂ ಜನರೇಟ್ ಮಾಡುವಂತ ಕಂಪನಿಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ 53 ರಿಸಲ್ಟ್ಸ್ ಈಗಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿರ್ಬೇಕು. ಸೊ ಹೈಯರ್ ಪ್ರಾಫಿಟ್ ಮಾರ್ಜಿನ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ ನಮಗೆ ಇಷ್ಟೆಲ್ಲಾ ಫಿಲ್ಟರ್ ಗಳನ್ನ ಅಪ್ಲೈ ಮಾಡಿದ್ಮೇಲೆ 53 ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಮೇಜರ್ ಆಗಿ ಇನ್ಫೋಸಿಸ್, ITC, HCL, ಕೋಲ್ ಇಂಡಿಯಾ ಈ ರೀತಿಯ ಕಂಪನಿಗಳು ನೋಡೋದಕ್ಕೆ ಸಿಗ್ತಿದಾವೆ. ಸೊ ಎಲ್ಲಾ ಕಂಪನಿಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೆ. ಹಾಗೆ ನಾವು ಕಂಪನಿ ವೈಸ್ ನೋಡ್ಬೇಕು ಅಂದಾಗ ಜಸ್ಟ್ ಇನ್ಫೋಸಿಸ್ ನ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇನ್ಫೋಸಿಸ್ ಕಂಪನಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಈಗ ಒಂದು ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕಂಪನಿ FD ಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ತಿದೆ. ಕಂಪನಿ ಒಳ್ಳೆ ಒಂದು ಡಿವಿಡೆಂಡ್ ಗಳನ್ನು ಕೂಡ ಪೇ ಮಾಡ್ತಿದ್ದಾರೆ. ಈಗ ಎಂಟ್ರಿ ಪಾಯಿಂಟ್ ತುಂಬಾನೇ ಚೆನ್ನಾಗಿದೆ. ಸ್ಟಾಕ್ ಓವರ್ ಬಾಟ್, ಓವರ್ ಸೋಲ್ಡ್ ಝೋನ್ ನಲ್ಲಿ ಕಾಣಿಸ್ತಿಲ್ಲ. ಒಳ್ಳೆ ಒಂದು ಎಂಟ್ರಿ ಪಾಯಿಂಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಯಾವುದೇ ರೀತಿಯ ಒಂದು ರೆಡ್ ಫ್ಲಾಗ್ಸ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಡಿಫಾಲ್ಟ್ ನ ಪ್ರಾಬಬಿಲಿಟಿ ತುಂಬಾನೇ ಕಮ್ಮಿ ಇರುತ್ತೆ. ಸೊ ಟಿಕರ್ ಟೈಪ್ ಅಲ್ಲಿ ನಿಮಗೆ ಪ್ರೋ ಫೀಚರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಫ್ರೀ ಆಗಿ ಆಕ್ಸೆಸ್ ಮಾಡ್ತಿದ್ರೆ ಅಂದ್ರೆ ಬೇಸಿಕ್ ಫೀಚರ್ಸ್ ಗಳನ್ನ ನೀವು ಆಕ್ಸೆಸ್ ಮಾಡಬಹುದು. ಇನ್ಫೋಸಿಸ್ ನಲ್ಲಿ ಡಿಫಾಲ್ಟ್ ಪ್ರಾಬಬಿಲಿಟಿ ಯಾವುದೇ ರೀತಿಯಲ್ಲಿ ನಮಗೆ ಕಾಣಿಸೋದಿಲ್ಲ. ಹಾಗೆ ಎಲ್ಲಾ ಕ್ವಾಲಿಟಿ ಚೆಕ್ ಗಳನ್ನ ಇನ್ಫೋಸಿಸ್ ಪಾಸ್ ಮಾಡುತ್ತೆ. ಹಾಗೆ ಗ್ರೋತ್ ಸ್ಕೋರ್ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತದೆ. ನೆಕ್ಸ್ಟ್ ಅಲ್ಲಿ ನಿಮಗೆ ಓವರ್ ವ್ಯೂ ಸೆಗ್ಮೆಂಟ್ ಅಲ್ಲಿ ಚಾರ್ಟ್ ನೋಡೋದಕ್ಕೆ ಸಿಗುತ್ತೆ. ನಾವು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಬಹುದಾಗುತ್ತೆ. ಇನ್ಫೋಸಿಸ್ ಯಾವ ರೀತಿಯಲ್ಲಿ ರಿಟರ್ನ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಆ ಒಂದು ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಇಲ್ಲಿ ರಿಲಯನ್ಸ್ ಕಮ್ಯುನಿಕೇಶನ್ ಸ್ಟಾಕ್ ನ ಚಾರ್ಟ್ ಅನ್ನ ಓಪನ್ ಮಾಡ್ತೀನಿ. ಸೊ ನೀವು ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು ಸ್ಟಾಕ್ ಪ್ರೈಸ್ ನಲ್ಲಿ ಯಾವ ರೀತಿಯ ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತ. ಸೊ ಈ ರೀತಿಯ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋದಿಲ್ಲ. ಈ ರೀತಿಯ ಸ್ಟಾಕ್ ಗಳನ್ನ ನಾವು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇರಬೇಕು. ಆ ರೀತಿಯ ಸ್ಟಾಕ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಓವರ್ ವ್ಯೂ ಸೆಗ್ಮೆಂಟ್ ಅಲ್ಲಿ ಕಂಪನಿ ಯಾವ ಒಂದು ಸೆಕ್ಟರ್ ಗೆ ಸೇರಿದಂತ ಕಂಪನಿ ಅದರ ಇನ್ಫಾರ್ಮೇಶನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇದೊಂದು ಲಾರ್ಜ್ ಕ್ಯಾಪ್ ನ ಕಂಪನಿ ಆಗಿದೆ. ಹಾಗೆ ಇಲ್ಲಿ ನಮಗೆ ಲೋವರ್ ರಿಸ್ಕ್ ನೋಡೋದಕ್ಕೆ ಸಿಗುತ್ತೆ. ಹೆಚ್ಚಿನ ರಿಸ್ಕ್ ಇರೋದಿಲ್ಲ ಈ ಒಂದು ಸ್ಟಾಕ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ. ಇಲ್ಲಿ ನಮಗೆ ಕೀ ಮೆಟ್ರಿಕ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ಯಾವ ಒಂದು ಪಿ ನಲ್ಲಿ ಟ್ರೇಡ್ ಆಗ್ತಿದೆ, ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಸೊ PB ರೇಷಿಯೋ ಅಂದಾಗ ಕಂಪನಿಯ ಬುಕ್ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಅಸೆಟ್ ಬೇಸಿಸ್ ಮೇಲೆ ಕಂಪನಿಗೆ ಒಂದು ಬುಕ್ ವ್ಯಾಲ್ಯೂ ಸೆಟ್ ಆಗಿರುತ್ತೆ. ಆ ಒಂದು ಬುಕ್ ವ್ಯಾಲ್ಯೂಗೂ ಎಷ್ಟು ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಇನ್ಫೋಸಿಸ್ ಟ್ರೇಡ್ ಆಗ್ತಿದೆ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ.
ಹಾಗೆ ಇನ್ಫೋಸಿಸ್ 2% ನಷ್ಟು ಡಿವಿಡೆಂಡ್ ಅನ್ನ ಪೇ ಮಾಡ್ತಾರೆ. ಹಾಗೆ ಸೆಕ್ಟರ್ ಪಿ ಅಂದ್ರೆ ಓವರ್ ಆಲ್ ಐಟಿ ಸೆಕ್ಟರ್ ನ ಪಿ 25 ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಸೆಕ್ಟರ್ ಪಿ ಗೆ ಕಂಪೇರ್ ಮಾಡಿದಾಗ ಇನ್ಫೋಸಿಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಾ ಇದೆ. ನೆಕ್ಸ್ಟ್ ನಿಮಗೆ ಫೋರ್ಕಾಸ್ಟ್ ಅನ್ನುವಂತ ಟ್ಯಾಬ್ ಅವೈಲೇಬಲ್ ಇರುತ್ತೆ. ಇಲ್ಲಿ ಅನಲಿಸ್ಟ್ ಗಳ ರೇಟಿಂಗ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ 44 ಅನಲಿಸ್ಟ್ ಗಳು ಇನ್ಫೋಸಿಸ್ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಅದರಲ್ಲಿ 82% ಅನಲಿಸ್ಟ್ ಗಳು ಈ ಒಂದು ಸ್ಟಾಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ರೆಕಮೆಂಡ್ ಮಾಡ್ತಿದ್ದಾರೆ. ಸೊ ಇನ್ಫೋಸಿಸ್ ನ ಪ್ರೈಸ್ ಮುಂದಿನ ಒಂದು ವರ್ಷದಲ್ಲಿ ಈಗ ನಮಗೆ ಅಕ್ಟೋಬರ್ 2022 ಸೊ 2023 ಅಕ್ಟೋಬರ್ ನ ವೇಳೆಗೆ ಇನ್ಫೋಸಿಸ್ ನ ಪ್ರೈಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗಬಹುದು, ಅದರ ಬಗ್ಗೆ ಅನಲಿಸ್ಟ್ ರೇಟಿಂಗ್ಸ್ ಯಾವ ರೀತಿಯಲ್ಲಿ ಇದೆ ಆ ಒಂದು ಡೀಟೇಲ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ 1172 ಲೋ ಅನ್ನ ಟಚ್ ಮಾಡುವಂತ ಪ್ರಾಬಬಿಲಿಟೀಸ್ ಇರುತ್ತೆ. ಹಾಗೆ ಒಂದು ಮೀಡಿಯಂ ಟಾರ್ಗೆಟ್ಸ್ ನಾವು ಅಬ್ಸರ್ವ್ ಮಾಡಿದಾಗ 1714 ಟಾರ್ಗೆಟ್ ನೋಡೋದಕ್ಕೆ ಸಿಗುತ್ತೆ. ಹೈಯರ್ ಟಾರ್ಗೆಟ್ಸ್ 2355 ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಅನಲಿಸ್ಟ್ ಟಾರ್ಗೆಟ್ಸ್ ಗಳನ್ನ ಕೂಡ ಈ ಒಂದು ಆಪ್ ನಿಂದ ನಾವು ತಿಳ್ಕೊಬಹುದಾಗುತ್ತೆ. ಹಾಗೆ ಇನ್ಫೋಸಿಸ್ ನ ಫೈನಾನ್ಷಿಯಲ್ಸ್ ಅನ್ನು ಕೂಡ ನಾವಿಲ್ಲಿ ಚೆಕ್ ಮಾಡ್ಕೋಬಹುದು. ಕಂಪನಿ ಇಯರ್ ಆನ್ ಇಯರ್ ಯಾವ ರೀತಿಯಲ್ಲಿ ರೆವೆನ್ಯೂ ಜನರೇಟ್ ಮಾಡ್ತಿದೆ, ಅವರ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿದ್ಯಾ, ಅರ್ನಿಂಗ್ ಪರ್ ಶೇರ್ ಇನ್ಕ್ರೀಸ್ ಆಗ್ತಿದ್ಯಾ, ಎಲ್ಲವನ್ನು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಸೊ ಇವರ ಪ್ರಾಫಿಟ್ ಗ್ರೋತ್ ಮತ್ತೆ ರೆವೆನ್ಯೂ ಗ್ರೋತ್ ಏನಿದೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಗಿಂತ ಹೈಯರ್ ಲೆವೆಲ್ಸ್ ಅಲ್ಲಿ ನಮಗೆ ಕಾಣಿಸುತ್ತೆ. ಹಾಗೆ ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ಕೂಡ ಚೆಕ್ ಮಾಡ್ಕೋಬಹುದಾಗುತ್ತೆ. ಇನ್ಫೋಸಿಸ್ ನ ಕರೆಂಟ್ ಅಸೆಟ್ಸ್ ಎಷ್ಟಿದೆ, ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ, ಅಸೆಟ್ಸ್ ಗಿಂತ ಲಯಬಿಲಿಟೀಸ್ ಜಾಸ್ತಿ ಇದೆಯಾ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ಫೋಸಿಸ್ ನಲ್ಲಿ 2022 ಫೈನಾನ್ಷಿಯಲ್ ಇಯರ್ ನಲ್ಲಿ 1,16,000 ಕೋಟಿಯ ಟೋಟಲ್ ಅಸೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಅಸೆಟ್ಸ್ ಗೆ ಕಂಪೇರ್ ಮಾಡಿದಾಗ ಇವರ ಟೋಟಲ್ ಲಯಬಿಲಿಟೀಸ್ ತುಂಬಾನೇ ಕಮ್ಮಿ ಕಾಣಿಸುತ್ತೆ. 40,000 ಕೋಟಿಯ ಟೋಟಲ್ ಲಯಬಿಲಿಟೀಸ್ ಕಾಣಿಸ್ತಾ ಇದೆ. ಸೊ ಅಸೆಟ್ ಗಿಂತ ಲಯಬಿಲಿಟೀಸ್ ಕಮ್ಮಿ ಇದ್ರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಆಗಿರುತ್ತೆ. ಹಾಗೆ ನಾವು ಕ್ಯಾಶ್ ಫ್ಲೋ ಅನ್ನ ಕೂಡ ಅಬ್ಸರ್ವ್ ಮಾಡಬಹುದು. ಅಂದ್ರೆ ಕಂಪನಿಯ ಬಳಿಯಲ್ಲಿ ಎಷ್ಟು ಫ್ರೀ ಕ್ಯಾಶ್ ಫ್ಲೋ ಇದೆ. ಇನ್ಫೋಸಿಸ್ ನ ಬಳಿಯಲ್ಲಿ 2022 ಫೈನಾನ್ಷಿಯಲ್ ಇಯರ್ ನಲ್ಲಿ 21,000 ಕೋಟಿಯಷ್ಟು ಫ್ರೀ ಕ್ಯಾಶ್ ಫ್ಲೋ ಇದೆ. ಇದನ್ನ ಅವರು ಯಾವುದೇ ಒಂದು ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದು. ಸೊ ಇದನ್ನ ಅವರು ಡಿವಿಡೆಂಡ್ ಪೇ ಮಾಡ್ಕೊಳ್ಳೋದಕ್ಕೆ ಕೂಡ ಬಳಸ್ಕೋಬಹುದಾಗುತ್ತೆ. ಅಕಸ್ಮಾತ್ ಏನಾದ್ರು ಇನ್ಫೋಸಿಸ್ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಆ ಒಂದು ಕ್ವಾರ್ಟರ್ ನಲ್ಲೂ ಕೂಡ ಅವರು ಡಿವಿಡೆಂಡ್ ಅನ್ನ ಪೇ ಮಾಡಬೇಕು ಅಂದ್ರೆ ಅವರ ಬಳಿಯಲ್ಲಿ ಏನು ಫ್ರೀ ಕ್ಯಾಶ್ ಫ್ಲೋ ಇರುತ್ತೆ ಅದನ್ನ ಬಳಸ್ಕೊಂಡು ಅವರು ಡಿವಿಡೆಂಡ್ ಅನ್ನ ಪೇ ಮಾಡಬಹುದಾಗುತ್ತೆ. ಸೊ ಇನ್ಫೋಸಿಸ್ ನ ಕಾಂಪಿಟೇಟರ್ಸ್ TCS, HCL, ವಿಪ್ರೋ ಈ ಕಂಪನಿಗಳು ಯಾವ ಪಿ ಅಲ್ಲಿ ಟ್ರೇಡ್ ಆಗ್ತಿದೆ ಆ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಇನ್ಫೋಸಿಸ್ ಯಾವ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತಿದೆ, ಎಷ್ಟು ಡಿವಿಡೆಂಡ್ ಗಳನ್ನ ಕೊಡ್ತಾರೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಹಾಗೆ ಇಲ್ಲಿ ಟೆಕ್ನಿಕಲ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಇನ್ಫೋಸಿಸ್ ಯಾವ ಒಂದು RSI ಅಲ್ಲಿ ಟ್ರೇಡ್ ಆಗ್ತಿದೆ, ವೊಲಟಾಲಿಟಿ ಎಷ್ಟಿದೆ ಅದನ್ನ ಕೂಡ ನಾವು ಚೆಕ್ ಮಾಡ್ಕೋಬಹುದು. ಹಾಗೆ ಫೋರ್ಕಾಸ್ಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಇನ್ಫೋಸಿಸ್ ಈ ಒಂದು ಪ್ರೈಸ್ ನಿಂದ 12% ಅಷ್ಟು ರಿಟರ್ನ್ ಅನ್ನ ಜನರೇಟ್ ಮಾಡಿ ಕೊಡುವಂತ ಸಾಧ್ಯತೆ ಇರುತ್ತೆ ಮುಂದಿನ ಒಂದು ವರ್ಷದಲ್ಲಿ. ಹಾಗೆ TCS, HCL, ವಿಪ್ರೋ ನ ಅಬ್ಸರ್ವ್ ಮಾಡಿದಾಗ ಇನ್ಫೋಸಿಸ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡುವಂತ ಸಾಧ್ಯತೆ ಇರುತ್ತೆ. ಹಾಗೆ ಬೈ ರೆಕಮೆಂಡೇಶನ್ಸ್ ಗಳನ್ನ ಕೂಡ ಅಬ್ಸರ್ವ್ ಮಾಡಬಹುದು. ಅನಲಿಸ್ಟ್ ಗಳು 82% ಇನ್ಫೋಸಿಸ್ ಅನ್ನ ರೆಕಮೆಂಡ್ ಮಾಡ್ತಿದ್ದಾರೆ. TCS ಅನ್ನ 51% ಅನಲಿಸ್ಟ್ ಗಳು ರೆಕಮೆಂಡ್ ಮಾಡ್ತಿದ್ದಾರೆ. HCL ಅನ್ನ 65% ಅನಲಿಸ್ಟ್ ಗಳು ರೆಕಮೆಂಡ್ ಮಾಡ್ತಿದ್ದಾರೆ. ವಿಪ್ರೋನಲ್ಲಿ ಅತಿ ಕಮ್ಮಿ ರೆಕಮೆಂಡೇಶನ್ ಕಾಣಿಸ್ತಿದೆ. ಸೊ ಈ ರೀತಿಯಲ್ಲಿ ನೀವು ಪ್ರತಿಯೊಂದು ಸೆಕ್ಟರ್ ನಲ್ಲಿ ಯಾವ ಕಂಪನಿಗೆ ಹೆಚ್ಚಿನ ಒಂದು ರೆಕಮೆಂಡೇಶನ್ಸ್ ಇದೆ ಅದನ್ನ ಕೂಡ ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ನೆಕ್ಸ್ಟ್ ಹೋಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ನೀವು ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, FII ಹೋಲ್ಡಿಂಗ್ ಎಷ್ಟಿದೆ, ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಎಷ್ಟಿದೆ ಎಲ್ಲವನ್ನು ಕೂಡ ಚೆಕ್ ಮಾಡ್ಕೋಬಹುದು. ಕ್ವಾರ್ಟರ್ ವೈಸ್ ಡೇಟಾ ಅವೈಲೇಬಲ್ ಇರುತ್ತೆ, ಎಲ್ಲವನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗುತ್ತೆ. ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕಳೆದ ಕ್ವಾರ್ಟರ್ ಗಿಂತ ಕಮ್ಮಿ ಆಗಿದೆಯಾ, ಇನ್ಕ್ರೀಸ್ ಆಗಿದೆಯಾ ಎಲ್ಲವನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಸೆಗ್ಮೆಂಟ್ ನಲ್ಲಿ ಕಂಪನಿಯ ಯಾವ್ದಾದ್ರು ಒಂದು ನ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಅದನ್ನ ಕೂಡ ನಾವಿಲ್ಲಿ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಈವೆಂಟ್ಸ್ ಗೆ ಹೋದಾಗ ಸೊ ಯಾವುದೇ ಕಂಪನಿ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದಾರ ಅದನ್ನ ನಾವು ನೋಡಬಹುದು. ಎಕ್ಸ್ ಡೇಟ್ ಯಾವತ್ತು ಆ ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕಾರ್ಪೊರೇಟ್ ಆಕ್ಷನ್ಸ್ ಗೆ ಹೋದಾಗ ಬೈಬ್ಯಾಕ್ ನ ನ್ಯೂಸ್ ಏನಾದ್ರು ಇದ್ರೆ ಅದು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ನಲ್ಲಿ ಬೈಬ್ಯಾಕ್ ನ ನ್ಯೂಸ್ ಇದೆ, ಸೊ ಅದು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅನೌನ್ಸ್ಮೆಂಟ್ ಏನಾದ್ರು ಕಂಪನಿ ಮಾಡಿದ್ರೆ ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪ್ಲೀಟ್ PDF ಅನ್ನ ಕೂಡ ನಾವು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಟಿಕರ್ ಟೇಪ್ ಆಪ್ ಅನ್ನ ಬಳಸ್ಕೊಂಡು ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ಟಿಕರ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಅದನ್ನ ಪಿನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕಂಪನಿಗಳ ಕಂಪ್ಲೀಟ್ ಡೀಟೇಲ್ ಅನಾಲಿಸಿಸ್ ಅನ್ನ ಮಾಡಬಹುದಾಗುತ್ತೆ.